ಈ ಅಲೆಮಾರಿಗಳ ಹೋರಾಟವನ್ನು ಬೆಂಬಲಿಸಿ ಈ ಒಂದು ಸಮುದಾಯಗಳ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತೆ. ಸರ್ ದಯಮಾಡಿ ಸಮಯ ಜಾಸ್ತಿ ತಗೋಬೇಡಿ, ಅಭಾವ ಇದೆ, ಮಾತಾಡಿ ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ, ಎಸ್ ಮಾರಪ್ಪಣ್ಣಾಜಿ ಅವರಿಗೆ, ನನ್ನ ಪ್ರೀತಿಯ ಸಹೋದರ ಸರ್, ಒಳ ಮೀಸಲಾತಿ ಹೋರಾಟ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಸ್ವಾತಂತ್ರ್ಯ ಬಂದು 78 ವರ್ಷ ಕಳಿತು. ಆದರೆ ಇಂದಿಗೂ ನಾವು ಅಲೆಮಾರಿಗಳಾಗಿ ಭಿಕ್ಷೆ ಬೇಡುತ್ತಾ ಬೇರೆ ಜಾಗದಲ್ಲಿ ಟೆಂಟ್ಗಳು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಬಟ್ಲ ಹಿಡ್ಕೊಂಡು ಜೋಳಿಗೆ ಹಾಕ್ಕೊಂಡು ಭಿಕ್ಷೆ ಬೇಡಂಥ ಪರಿಸ್ಥಿತಿನಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಮೊನ್ನೆ ತಾನೇ ನಾಗಮೋಹನ್ ದಾಸ್ ಅವರು ಒಂದು ಆಯೋಗ ರಚನೆ ಮಾಡಿ, ಆಯೋಗದಲ್ಲಿ ಎಡಗೈ ಬಲಗೈ 6%, ಬಲಗೈ ಎಡಗೈ 6% ಮತ್ತು ಬೋವಿ ಲಂಬಾಣಿ ಕೊರ್ಚಾಕುರಮ 4% ಮಾಡಿದರು. ಮತ್ತು ಇತರೆ ಸಣ್ಣ ಅಲೆಮಾರಿಗಳು ಎ ಗ್ರೂಪ್ನಲ್ಲಿ ಮಾಡಿ ಇವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ನಾಗಮೋಹನ್ ದಾಸ್ ಅವರು 1% ಮೀಸಲಾತಿ ಕೊಟ್ಟಿದ್ದರು 5,22,000 ಜನಸಂಖ್ಯೆಗೆ. ಆದರೆ ಈ ರಾಜ್ಯ ಸರ್ಕಾರ ದುಡ್ಡು ಖರ್ಚು ಮಾಡಿ ನಿವೃತ್ತ ನ್ಯಾಯಮೂರ್ತಿನ ಆಯೋಗ ರಚನೆ ಮಾಡಿ, ಆಯೋಗದಲ್ಲಿ ನಮ್ಮನ್ನ 1% ನೇರವಾಗಿ ಆ 1% ತಗೊಂಬಲ ನಮಗೆ ಕೊಡಲಾರ್ದೇ ಈ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಎ.ಜಿ. ಸದಾಶಿವ ಆಯೋಗ ಇರ್ಬೋದು ಮತ್ತು ಕಾಂತರಾಜ್ ಆಯೋಗ ಇರ್ಬೋದು, ಈ ಮೊನ್ನೆ ಕೊಟ್ಟಂಥ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಇರ್ಬೋದು, ಇವೆಲ್ಲವನ್ನು ಕೈಬಿಟ್ಟು ಇವರ ರಾಜಕೀಯಕ್ಕೋಸ್ಕರ ಇವರ ಚೇರು ಉಳಿಸ್ಕೊಳ್ಳೋಕ್ಕೆ, ಇವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಅಲೆಮಾರಿಗಳ ಬಾಯಾಗ ಮಣ್ಣಾಕಿ ಅಲೆಮಾರಿಗಳಿಗೆ ಸರ್ವನಾಶನ ಮಾಡಿ ಅಲೆಮಾರಿಗಳ ಮೀಸಲಾತನ್ನು ಬೋವಿ ಲಂಬಾಣಿ ಕೊರ್ಚಾ ಕುರುಮರ ಜೊತೆಗೆ ಹಾಕಿರೋದು ಸುಮಾರು ನಮಗೆ ಆಗಿರುವ ಅನ್ಯಾಯ. ಆದರೆ ಮಾನ್ಯ ಮುಖ್ಯಮಂತ್ರಿಗಳೇ ಅಲೆಮಾರಿಗಳನ್ನು ತಗೊಂಡೋಗಿ ಬಲಾಢ್ಯ ಸಮುದಾಯಗಳ ಜೊತೆಗಲ್ಲಿ ಹಾಕಿ ನಮಗೆ ಇಸ ಕೊಡುವಂಥ ಕೆಲಸ ಮಾಡಿದೆ. ತಾವು ಎಲೆಕ್ಷನ್ ಸಂದರ್ಭದಲ್ಲಿ ತಾವು ಸಾಮಾಜಿಕ ನ್ಯಾಯ ಕೊಡ್ತೀನಂತೇಳಿ ತಾವು ಅಲೆಮಾರಿಗಳ ಓಟ್ ಹಾಕ್ಸ್ಕೊಂಡು ಇವತ್ತು ಅನ್ನ ಕೊಡ್ತೀನಂತೇಳಿ ಅನ್ನ ಕೊಟ್ಟಂಗೆ ಕೊಟ್ಟು ನಮಗೆ ಕೊಟ್ಟಿರುವ ಅನ್ನದಲ್ಲಿ ಮಣ್ಣು ಹಾಕಂಥ ಕೆಲಸ ಮಾಡಿದೆ. ನಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಇಲ್ಲದೆ ಇವತ್ತು ಸಾಯಂತ ಪರಿಸ್ಥಿತಿ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ತಾವು ದಯಮಾಡಿ ಬೋವಿ ಲಂಬಾಣಿ ಜೊತೆಗೆ ನಮ್ಮನ್ನ ತೆಗೆದು ನಮ್ಮ ಪಾಲು ನಮಗೆ ಹೊರಗಡೆ ಕೊಟ್ಟು ನಮ್ಮ ಪಾಲು ನಮಗೆ ಕೊಡಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮತ್ತು ಗಂಭೀರವಾಗಿ ನೀವು ಬೇಕಾದ್ರೆ ನಮ್ಮನ್ನ ಸಾಯಿಸಬೇಕಾದ್ರೆ ನಾವೆಲ್ಲ ಅಲೆಮಾರಿಗಳು ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದೀವಿ. ನೀವು ಇಸದ ಬಾಟ್ಲಿ ತಗೊಂಬಂದು ನಮಗೆಲ್ಲರಿಗೂ ಇಸ ಕೊಟ್ಟು ಎಲ್ಲರನ್ನೂ ಸಾಯಿಸಿ ನಮ್ಮ ಎನಗಳ ಮೇಲೆ ನೀವು ರಾಜಕೀಯ ಮಾಡಂತೇಳಿ ನಾನೊಂದು ಒತ್ತಾಯ ಮತ್ತು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ನನ್ನ ಹೆಸರು ಸಣ್ಣ ಮಾರಪ್ಪ, ಬುಡುಗು ಸಂಗಮ ಸೇವಾಮೃತ ಸಂಘದ ರಾಜ್ಯಾಧ್ಯಕ್ಷರು.